ಬಹಳ ಹಿಂದೆಯೇ ಬಿಸಿಲಿನಲ್ಲಿ ಕೆಂಪು ಮರಳುಗಲ್ಲಿನ ಬಂಡೆಗಳು ತಲೆ ಎತ್ತಿ ನಿಂತಿದ್ದ ದಕ್ಷಿಣ ಭಾರತದ ಡೆಕ್ಕನ್ ಪ್ರದೇಶದಲ್ಲಿ ಒಂದು ಶಕ್ತಿಶಾಲಿ ವಂಶ ತನ್ನ ಪಯಣವನ್ನು ಆರಂಭಿಸಿತು. ಬಾದಾಮಿ ಚಾಲುಕ್ಯರು. ಕ್ರಿ. ಶ. 6ನೇ ಶತಮಾನದಲ್ಲಿ ಧೈರ್ಯಶಾಲಿ ಹಾಗೂ ಬುದ್ಧಿವಂತ ರಾಜ ಪುಲಕೇಶಿನ್ ಪ್ರಥಮರೊಂದಿಗೆ ಈ ಕಥೆ ಆರಂಭವಾಯಿತು. ಅವರು ಇಂದಿನ ಕರ್ನಾಟಕದಲ್ಲಿರುವ ಬಾದಾಮಿಯನ್ನು ತಮ್ಮ ರಾಜಧಾನಿಯಾಗಿ ಆಯ್ಕೆ ಮಾಡಿಕೊಂಡರು. ಬೆಟ್ಟಗಳನ್ನು ಕಡಿದು ಕೋಟೆಗಳು ಮತ್ತು ದೇವಾಲಯಗಳನ್ನು ನಿರ್ಮಿಸಿ ಆ ಬಲವಾದ ನೆಲೆಯಿಂದ ಚಾಲುಕ್ಯ ವಂಶವು ಏರುಗೇರಿತು. ಆದರೆ ಚಾಲುಕ್ಯರಲ್ಲಿಯೇ ಅತ್ಯಂತ ಪ್ರಸಿದ್ಧನಾದವನು ಪುಲಕೇಶಿನ್ ದ್ವಿತೀಯ. ಅವರು ಕೇವಲ ಶಸ್ತ್ರಬಲದಿಂದಲ್ಲ, ತಮ್ಮ ಬುದ್ಧಿವಂತಿಕೆಯಲ್ಲಿಯೂ ಪ್ರಸಿದ್ಧರಾಗಿದ್ದರು. ಯುವರಾಜನಾಗಿದ್ದಾಗಲೇ ಡೆಕ್ಕನ್ ಪ್ರದೇಶವನ್ನು ಏಕೀಕರಿಸಿ ಅನೇಕ ಶತ್ರುಗಳನ್ನು ಸೋಲಿಸಿದರು. ಉತ್ತರ ಭಾರತದ ಶಕ್ತಿಶಾಲಿ ಚಕ್ರವರ್ತಿ ಹರ್ಷ ದಕ್ಷಿಣಕ್ಕೆ ದಾಳಿ ಮಾಡಿದಾಗ ಪುಲಕೇಶಿನ್ ದ್ವಿತೀಯರು ನರ್ಮದಾ ನದಿಯ ತಟದಲ್ಲಿ ಅವರನ್ನು ತಡೆದು ಸೋಲಿಸಿದರು.